ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಜಾತ್ರೆ ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಸಂಪನ್ನಗೊಂಡಿದೆ. ಜಾತ್ರೆಯ ಕೊನೆಯ ದಿನವಾದ ದೇವರ ಅವಭೃತ ಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ದೇವರೊಂದಿಗೆ 16 ಕಿಲೋಮೀಟರ್ ನಡೆದು ಸಾಗುವುದು ಈ ಅವಭೃತ ಸ್ಥಾನದ ವಿಶೇಷ. ದಕ್ಷಿಣ ಭಾರತದ ಯಾವ ಶಿವಕ್ಷೇತ್ರದಲ್ಲೂ ಇಲ್ಲದಂತಹ ಸಂಪ್ರದಾಯ ಈ ಕ್ಷೇತ್ರದಲ್ಲಿರುವ ಕಾರಣಕ್ಕೆ ಇಲ್ಲಿನ ಜಾತ್ರೆಯಲ್ಲಿ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಸೇರಿ ದೇವರ ದರ್ಶನವನ್ನ ಪಡೆತಾರೆ. ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಸಂಪನ್ನಗೊಂಡಿದೆ. ಏಪ್ರಿಲ್ 10ರಂದು ಧ್ವಜಾರೋಹಣದೊಂದಿಗೆ ಆರಂಭಗೊಂಡ ಜಾತ್ರೆ ಏಪ್ರಿಲ್ 19ರ ಧ್ವಜಾರೋಹಣದೊಂದಿಗೆ ಕೊನೆಗೊಂಡಿದೆ. ಜಾತ್ರೆಯ ಕೊನೆಯ ದಿನವಾದ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ಥಾನದ ಕಾರ್ಯದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಸೇರಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಪುತ್ತೂರಿನ ಈ ಕ್ಷೇತ್ರದ ದೇವರ ಅವಭೃತ ಸ್ಥಾನಕ್ಕೆ ವಿಶೇಷತೆ ಕೂಡ ಇದೆ. ದಕ್ಷಿಣ ಭಾರತದ ಯಾವುದೇ ಶಿವಕ್ಷೇತ್ರಗಳಲ್ಲಿ ಕಂಡುಬಾರದ ಅವಭೃತ ಸ್ಥಾನ ಇಲ್ಲಿ ನಡೀತದೆ. ಕ್ಷೇತ್ರದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ವೀರಮಂಗಲ ಎನ್ನುವ ಪ್ರದೇಶಕ್ಕೆ ದೇವರು ಅವಭೃತ ಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹರಿಯುವಂತಹ ಕುಮಾರಧಾರ ನದಿಯಲ್ಲಿ ಅವಭೃತ ಸ್ಥಾನ ನೆರವೇರಿಸಿ ದೇವರು ಬಳಿಕ ನೇರವಾಗಿ ಕ್ಷೇತ್ರದ ಕಡೆಗೆ ಆಗಮಿಸೋದು ಇಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ಒಂದು ಕಾಲದಲ್ಲಿ ದೇವರು ತನ್ನ ಅವಭೃತ ಸ್ಥಾನಕ್ಕಾಗಿ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರಕ್ಕೆ ತೆರಳ್ತಾ ಇದ್ರು. ಒಂದು ಜಾತ್ರೆಯ ದಿನ ದೇವರ ಭಕ್ತಿಯಾದ ಜೈನ ಬಳ್ಳಾಲ ವಂಶದ ತುಂಬು ಗರ್ಭಿಣಿ ಜಾತ್ರೆ ನೋಡಲು ಸಾಧ್ಯವಾಗ್ತಾ ಇಲ್ಲ, ನೀನೇ ವೀರಮಂಗಲದ ಕಡೆ ಬಂದು ಬಿಡು ಎಂದು ಈಶ್ವರನನ್ನ ಪ್ರಾರ್ಥನೆ ಮಾಡಿಕೊಳ್ತಾಳೆ. ದೇವರ ರಥೋತ್ಸವ ಮುಗಿದು ಮರುದಿನ ದೇವರು ಅವಭೃತ ಸ್ಥಾನಕ್ಕಾಗಿ ಉಪ್ಪಿನಂಗಡಿಯಲ್ಲಿ ತೆರಳುವಂತಹ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದರೆ ದೇವರು ಉಪ್ಪಿನಂಗಡಿಯ ಬದಲು ನೇರವಾಗಿ ವೀರಮಂಗಲಕ್ಕೆ ತೆರಳಿ ತನ್ನ ಭಕ್ತಿಯಾದ ತುಂಬು ಗರ್ಭಿಣಿಗೆ ದರ್ಶನ ನೀಡಿ ವೀರಮಂಗಲದಲ್ಲಿ ಅವಭೃತ ಸ್ಥಾನ ನೆರವೇರಿಸಿದ್ರು ಎನ್ನುವ ಕಥೆಯೊಂದು ಈ ಆಚರಣೆಯ ಹಿಂದಿದೆ. ಅತ್ಯಂತ ಪ್ರಭಾವಶಾಲಿ ಶಿವ ಎಂದೇ ಕರೆಯಲ್ಪಡುವ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಜಾತ್ರಾ ಸಂದರ್ಭದಲ್ಲಿ ಪರ ಊರಿನಲ್ಲಿರುವ ಜನರು ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆತಾರೆ. ಸಂಜೆ ವೇಳೆಗೆ ಅವಭೃತ ಸ್ಥಾನಕ್ಕೆ ಹೊರಡುವ ದೇವರು ದಾರಿಯುದ್ದಕ್ಕೂ ಸುಮಾರು 50ಕ್ಕೂ ಮಿಕ್ಕಿದ ಕಟ್ಟೆ ಪೂಜೆಯನ್ನ ಸ್ವೀಕರಿಸುತ್ತಾರೆ. ಈ ಸಂದರ್ಭದಲ್ಲಿ ದೇವರೊಂದಿಗೆ ಹೆಜ್ಜೆ ಹಾಕುವ ಭಕ್ತರಿಗೆ ತಾವು ಎಷ್ಟು ದೂರ ಸಾಗ್ತಾ ಇದ್ದೇವೆ ಎನ್ನುವ ಅರಿವೇ ಇರೋದಿಲ್ಲ. ಮರುದಿನ ಬೆಳಿಗ್ಗೆವರೆಗೆ ದೇವರೊಂದಿಗೆ ಇರುವ ಭಕ್ತರು ಬಳಿಕ ದೇವರೊಂದಿಗೆ ಕ್ಷೇತ್ರಕ್ಕೆ ಮರಳ್ತಾರೆ. ಸುಮಾರು 10 ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೀತಾ ಇದ್ದು ದೇವರ ನಗರ ಪ್ರದಕ್ಷಿಣೆ, ದರ್ಶನಾವಳಿ ಎಲ್ಲವೂ ವಿಶೇಷತೆಯಿಂದ ಕೂಡಿರ್ತದೆ.
ಮುಂದೆ ಹೋಗ ಅಲ್ಲಿ ನಿಲ್ಬೇಡಿ, ಸೈಡಲ್ಲಿ ನಿಲ್ಬೇಡಿ, ಹೋಗಿ. ಹೋಗಲ್ಲಿ ಮುಂದೆ ಹೋಗಿ, ನಿಲ್ಬೇಡಿ, ಮುಂದೆ ಹೋಗಿ, ಹೋಗಲ್ಲಿ ನಿಲ್ಬೇಡಿ, ಸೈಡಲ್ಲಿ ನಿಲ್ಬೇಡಿ. ಬೇಗ ಬಲೆ ಹೋಗಲ್ಲಿ ಮುಂದೆ ಹೋಗ ಇಲ್ಲೇ ಅದು ಬೂಂದಿ ಪೂಜೆ ಇಲ್ಲಿದು ನಾವು ವರ್ಷವತಿ ಜಾತ್ರೆಗೆ ಬರ್ತಾ ಇರ್ತೇವೆ. ಪುತ್ತೂರು ಅಂದ್ರೆ ನಾವು ಇಲ್ಲಿ ಓದಿ ಬೆಳೆದ ಊರು. ತುಂಬಾ ಫೇಮಸ್, ಇದು ತುಂಬಾ ಪವರ್ಫುಲ್ ಟೆಂಪಲ್.
ಪ್ರತಿ ವರ್ಷ ಜಾತ್ರೆ ಒಂದು ವಿಶೇಷವಾಗಿರ್ತದೆ. ಮತ್ತೆ ನಾರ್ಮಲ್ ಆಗಿಲ್ಲ, ತುಂಬಾ ಪವರ್ಫುಲ್ ಟೆಂಪಲ್ ಇದು ಮಹಾಲಿಂಗೇಶ್ವರ ಟೆಂಪಲ್ ಅಂದ್ರೆ. ಮತ್ತೆ ದೇವರ ಪೇಟ ಸವಾರಿ, ಮತ್ತೆ ಅವಭೃತ ಸ್ನಾನ ಹೋಗುದು, ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗುದು ನಮಗೊಂದು ಸುಸ್ತು ಅಂತ ಅನಿಸುವುದಿಲ್ಲ, ಖುಷಿಯಿಂದ ಹೋಗ್ತಾ ಇರ್ತೇವೆ. ಮಕ್ಕಳಿಗೆ ಬೇಕಾದೆಲ್ಲ ಫುಡ್ ಸಿಗ್ತದೆ, ಅದೊಂದು ಖುಷಿ ಇರ್ತದೆ. ಮತ್ತೆ ನಾವು ಬೇಕಲ್ಲ ಅಂತ ಎಲ್ಲ ಹೋಗುದಿಲ್ಲ. ಮತ್ತೆ ಇಲ್ಲಿದು ಜಾತ್ರೆ ಕೂಡ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ತುಂಬಾ ದಿವಸ, ಒಂದು 7-8 ದಿವಸ ತುಂಬಾ ಜಾತ್ರೆ ಗ್ರ್ಯಾಂಡ್ ಇರ್ತದೆ. ಮತ್ತೆ ಉಳ್ಳಲ್ದಿ ತಾಯಿದು ಭಂಡಾರ ಬರುದುಂಟು, ಅದು ತುಂಬಾ ಖುಷಿ ಆಗುದು. ಯಾಕಂದ್ರೆ ಅಲ್ಲಿ ನಮಗೆ ಹೆಂಗಸರಿಗೆ ಖುಷಿ ಅಂದ್ರೆ ಮಲ್ಲಿಗೆ ಸಿಗ್ತದೆ ಅಂತ ಅದೊಂದು ತುಂಬಾ ಪವರ್ಫುಲ್. ಹಾಗೆ ಮತ್ತೆ ಆ ಉಳ್ಳಲ್ದಿ ತಾಯಿ ಒಳಗೆ ಬರುವಾಗ ದೇವರು ಹೊರಗೆ ಹೋಗುದು, ಅದು ಒಂಥರ ನಮಗೆ ಡಿವೈನ್ ಫೀಲ್ ಆಗ್ತದೆ. ಯಾಕಂದ್ರೆ ನಮ್ಮ ಮನೆಯಿಂದ ಇನ್ನೊಬ್ರು ಹೋಗುವಾಗ ಅವ್ರ ಮನೆ ಕಾಯ್ಲಿಕ್ಕೆ ಬರ್ತಾರಲ್ಲ ಅಣ್ಣ ತಂಗಿ, ಅದೊಂದು ಖುಷಿ ಫೀಲ್. ಹಾಗೆಲ್ಲ ಖುಷಿ ಆಗ್ತದೆ ನಮಗೆ.